ಮೇಷರಾಶಿಯವರಿಗೆ 2026ರ ವರ್ಷದ ಒಂದು ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ನಮಗೆ ಈ ಒಂದು ಮೇಷರಾಶಿ ಅಗ್ನಿತತ್ವ ರಾಶಿ ನಮಗೆಲ್ರಿಗೂ ಗೊತ್ತಿದೆ. ಇನ್ನು ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಕುಜ ಇನ್ನು ಈ ರಾಶಿಗೆ ಈಗ 7.5 ನಡೀತಾ ಇರ್ತಕ್ಕಂಥದ್ದು. ಈ ರಾಶಿಯಲ್ಲಿರ್ತಕ್ಕಂಥ ಅಶ್ವಿನಿ, ಭರಣಿ, ಕೃತಿಕ ಒಂದು ನಕ್ಷತ್ರಗಳು ಇರ್ತಕ್ಕಂಥದ್ದು. ಅದೇ ರೀತಿ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಗುರು 3ರಿಂದ 4ನೇ ಮನೆಗೆ ಸಂಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಶನಿ ಗ್ರಹ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ರಾಹು ಗ್ರಹ 11ರಿಂದ 10ನೇ ಮನೆಯಲ್ಲಿ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡುತ್ತೆ. ಇನ್ನು ಕೇತು ಗ್ರಹ 5ರಿಂದ 4ಕ್ಕೆ ಸಂಚಾರ ಮಾಡೋಕ್ಕೆ ಪ್ರಾರಂಭ ಮಾಡ್ತಾ ಇದೆ. ಬಹುಮುಖ್ಯವಾಗಿ ನಾವು ತಿಳ್ಕೊಳ್ಳೋದೇ ಧರ್ಮಕಾರಕ, ಕರ್ಮಕಾರಕ. ಇನ್ನು ಧರ್ಮಕಾರಕ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಸಂದರ್ಭಕ್ಕನುಸಾರವಾಗಿ ನಮಗೆ ವರಾಹಮಿಹಿರರ ಒಂದು ಗ್ರಂಥದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಏನು ಹೇಳುತ್ತೆ? ವ್ಯಸನಂ ಬುದ್ಧಿ ಚಾಂಚಲ್ಯಂ ತೇಜೋಹಾನಿಂ ಸುಖಾಂತ್ಯಂ ಕಲಹಂ ಚತುರ್ಥ ಗುರು ಅಂತೂ ಕೂಡ ಹೇಳುತ್ತೆ. ವ್ಯಸನಂ ಬುದ್ಧಿ ಚಾಂಚಲ್ಯಂ ತೇಜೋಹಾನಿಂ ಸುಖಾಂತ್ಯಂ ಕಲಹಂ ಅಂತಕ್ಕಂಥ ಮಾತನ್ನು ನಮಗೆ ಗುರುಗ್ರಹ 4ನೇ ಮನೆಗೆ ಬರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಧರ್ಮ ಗ್ರಂಥಗಳಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ವರ್ಷ ಮೇಷರಾಶಿಯವರಿಗೆ ಆದಾಯ ಎಷ್ಟಿರುತ್ತೆ, ವ್ಯಯ ಎಷ್ಟಿರುತ್ತೆ, ಹಾಗೆ ರಾಜಪೂಜಾ ಅಂದರೆ ಗೌರವಗಳು ಎಷ್ಟು ಮಟ್ಟಿಗೆ ಸಿಗುತ್ತೆ, ಇನ್ನು ಅವಮಾನಗಳು ಎಷ್ಟು ಮಟ್ಟಿಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಅವಲೋಕನ ಮಾಡಿದಾಗ ಈ ರಾಶಿಯವರಿಗೆ ಆದಾಯ 11 ಇರುತ್ತೆ, ಒಳ್ಳೆಯ ಆದಾಯ ಇರತಕ್ಕಂಥದ್ದು. ಹಾಗೆ ವ್ಯಯ ಕೇವಲ 5 ಮಾತ್ರ ಇರುತ್ತೆ. 11 ಆದಾಯ, ವ್ಯಯ 5 ಅಂತ ಹೇಳಿದ್ರೆ ಬಹಳ ಒಳ್ಳೆಯ ಒಂದು ಯೋಗ ಅಂತ ಹೇಳ್ಬೋದು. ಹಾಗೆ ರಾಜಪೂಜ್ಯ ಗೌರವಗಳು, ಸ್ಥಾನಮಾನಗಳು, ನಿಮಗೆ ಕೀರ್ತಿ ಪ್ರತಿಷ್ಠೆಗಳು 2 ಇರುತ್ತೆ. ಅವಮಾನಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ 7.5 ನಡೀತಾ ಇರ್ತಕ್ಕಂತಹ ಈ ರಾಶಿಗೆ ಶುಭವೇ ಹೊರತು ಅಶುಭ ಅಲ್ಲ. ಪ್ರಥಮ ಭಾಗ 7.5 ನಡೀತಾ ಇರ್ತಕ್ಕಂಥ ಮೇಷರಾಶಿಗೆ ಸ್ವಲ್ಪ ಅವಮಾನಗಳು, ಸಣ್ಣ ಪುಟ್ಟ ಟೆನ್ಷನ್ಸು ಕೂಡ ಆಗುತ್ತೆ. ಇನ್ನು 2026ರ ಮಹತ್ತರವಾದ ವರ್ಷ ಅಂತ ನಿಮಗೆ ಹೇಳ್ಬೋದು. ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಈ ವರ್ಷದಲ್ಲಿ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗೆಯೇ ಈ ರಾಶಿಗೆ ನಾವು ಹೇಳ್ತೀವಿ ಪುಷ್ಫುಲ್ ಡೈನಾಮಿಕ್ ಅಂತ ಹೇಳ್ತೀವಿ. ಪುಷ್ಫುಲ್ ಡೈನಾಮಿಕ್ ಅಂತ ಒಂದು ಇಂಗ್ಲೀಷ್ ವರ್ಡನ್ನು ಕೂಡ ಇಲ್ಲಿ ನಾವು ಇದನ್ನು ಅನ್ವರ್ಥವಾಗಿ ಸೇರಿಸ್ಕೋಬೋದು. ಈ ವರ್ಷದಲ್ಲಿ ಆರ್ಥಿಕವಾಗಿ ಬಹಳ ಚೆನ್ನಾಗಿರುತ್ತೆ. ಶನಿ ವರ್ಷವಿಡೀ 12ನೇ ಮನೆಯಲ್ಲಿರ್ತಾನೆ. ದುಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮಗೆ ದುಸ್ಥಾನದಲ್ಲಿರ್ತಕ್ಕಂಥ ಶನಿಯನ್ನು ನೋಡಿದಾಗ ಶಿಸ್ತಿರಬೇಕು, ತಾಳ್ಮೆ ಇರಬೇಕು, ನಿಮ್ಮದೇ ಆದ ಪದ್ಧತಿಗಳನ್ನು ಈ ವರ್ಷದಲ್ಲಿ ಅನುಸರಿಸ್ಕೊಂಡಿದ್ದೆ ಆದರೆ ಬಹಳಷ್ಟು ಶುಭ ಫಲಗಳಿರುತ್ತೆ. ಆರ್ಥಿಕವಾಗಿ ಶುಭ ಪದ ಇರುತ್ತೆ. ಖರ್ಚುಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಮೇಷರಾಶಿಯವರಿಗಿರುತ್ತೆ. ಆದರೂ ಸಹ ಈ ವರ್ಷದಲ್ಲಿ ಮೇಷರಾಶಿಯವರಿಗೆ ಮಹಿಳೆಯರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥದ್ದು, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ಹಾಗೆ ಈ ಒಂದು ವರ್ಷದಲ್ಲಿ ಸ್ವಲ್ಪ ನಿದ್ರಾಭಂಗ ಆಗ್ತಕ್ಕಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಗುರುವಿನ ಸಂಚಾರ ಮತ್ತು ರಾಹುಕೇತುಗಳ ಸಂಚಾರದ ಪ್ರಭಾವವನ್ನು ಗಮನಿಸಿ ನೋಡೋಕೆ ಹೋದಾಗ ಆಲಸ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ, ನಿರ್ಲಕ್ಷ್ಯತನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಡಿ. ಅದರಿಂದ ಟೆನ್ಷನ್ನು ಕೂಡ ಆಗ್ತಕ್ಕಂಥದ್ದು. ಹಾಗೆ ಗುಪ್ತ ಶತ್ರುಗಳ ಕಾಟ ಕೂಡ ಈ ವರ್ಷ ಇರುತ್ತೆ. ಆದರೂ ಆರ್ಥಿಕವಾಗಿ ಒಳ್ಳೆಯದಾಗುತ್ತೆ. ವ್ಯವಸಾಯದಿಂದ ಲಾಭ ಆಗ್ತಕ್ಕಂಥದ್ದು, ಉದ್ದಿಮೆದಾರರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು, ಪ್ರಯಾಣದಿಂದ ಶುಭ ಫಲಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕರ್ಮವನ್ನು ಆಚರಣೆ ಮಾತ್ರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ನಿಮಗೆ ಕರ್ಮ ಅಂದರೆ ಕೆಲಸವನ್ನು ಮಾಡೋಕ್ಕೆ ನೀವು ಎಲ್ಲೋ ಒಂದು ಕಡೆ ಕಂಕಣಬದ್ಧ ಆಗಿದ್ದೆ ಆದರೆ ಅದರ ಫಲ ನಿಮಗೆ ಡಬಲ್ ಆಗಿ ಬರುತ್ತೆ. ಕೆಲಸನೇ ಮಾಡಲಿಲ್ಲ ಅಂದರೆ ನಿಮಗೆ ಎಲ್ಲಿ ಫಲ ಬರುತ್ತೆ? ಆದರೂ ಕೂಡ ಈ ಒಂದು 2026ರಲ್ಲಿ ಮೇಷರಾಶಿಯವರಿಗೆ ಆರ್ಥಿಕ ಸಾಕಷ್ಟು ಲಾಭ ಆಗ್ತಕ್ಕಂಥದ್ದು. ಬ್ಯಾಂಕ್ ಬ್ಯಾಲೆನ್ಸ್ ರೈಸ್ ಆಗುತ್ತೆ. ಕಟ್ಟಡ ಕಟ್ಟೋಕ್ಕೆ ಪ್ರಯತ್ನ ಪಡ್ತೀರಾ. ಭೂಮಿ ತಗೊಳ್ತಕ್ಕಂಥ ಯೋಗ, ಸ್ವಲ್ಪ ಆಧ್ಯಾತ್ಮಿಕ ಒಲವು ಮೂಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ವಿದೇಶದ ಜೊತೆ ಒಡಂಬಡಿಕೆಗಳಿರ್ಬೋದು ಅಥವಾ ಒಳ್ಳೆಯ ಸ್ನೇಹಿತರನ್ನು ಪಡೀತಕ್ಕಂಥ ಯೋಗ ಸಹ ಈ ವರ್ಷದಲ್ಲಿರುತ್ತೆ. ಸ್ವಲ್ಪ ದಾನ ಗುಣ ಇರುತ್ತೆ. ಮಕ್ಕಳಿಂದ ಒಂದು ಕೀರ್ತಿ ಪ್ರತಿಷ್ಠೆಗಳಿಗೂ ಕೂಡ ಭಾಜನರಾಗ್ತೀರಾ. ಹಾಗೆ ಈ ವರ್ಷ ನಿಮಗೆ ಗುರುವಿನ ರಕ್ಷಣೆ ಭಾಳ ಅದ್ಭುತವಾಗಿರುತ್ತೆ. 3, 4 ನಾವು ಗುರುಬಲ ಇದೆ ಅಂತ ಹೇಳಕ್ಕೆ ಹೋಗಲ್ಲ. ಆದರೆ 3ನ್ನು ನೋಡಕ್ಕೆ ಹೋದಾಗ 3ರ ಮನೆ ಮತ್ತು 4ರ ಮನೆಯ ವಿಚಾರವಾಗಿ ಗುರುವಿನ ಅನುಗ್ರಹ ಬಹಳಷ್ಟು ಚೆನ್ನಾಗಿರುತ್ತೆ. ಆದರೂ ಸಹ ರಾಹು 11ರಲ್ಲಿರ್ತಕ್ಕಂಥ ರಾಹು, ಅದು ಕೂಡ ಲಾಭಸ್ಥಾನದಲ್ಲಿರ್ತಕ್ಕಂಥ ರಾಹು ಯಾವಾಗಲೂ ದುಸ್ಥಾನ ಅಂದರೆ ಒಳ್ಳೆಯ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದಿದ್ದೆ ಆದರೆ ಒಳ್ಳೆಯ ಪುಣ್ಯದ ಫಲಗಳನ್ನು ಕೂಡ ನಿಮಗೆ ಕೊಡ್ತಾರೆ. 3, 4ರ ಗುರುವನ್ನು ನೋಡೋಕೆ ಹೋದಾಗ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಹಾಗೆಯೇ ಇದೊಂದು ಸುವರ್ಣ ಅವಧಿ ಮೇಷರಾಶಿಯವರಿಗೆ. ಈ 2026 ಸುವರ್ಣ ಅವಧಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ತಾಯಿಯರ ಪರಿಪೂರ್ಣ ಆಶೀರ್ವಾದ ಇರುತ್ತೆ. ಹಾಗೆ ವಿದ್ಯಾ ಕ್ಷೇತ್ರದಲ್ಲೂ ಕೂಡ ರಾರಾಜಿಸ್ತಕ್ಕಂಥ ಯೋಗ ವಿದ್ಯಾರ್ಥಿಗಳಿಗಿರುತ್ತೆ. ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥದ್ದು. ಆದರೆ ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಆರೋಗ್ಯ ವರ್ಷದ
ಮಧ್ಯಭಾಗದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುತ್ತೆ. ಆಸ್ತಿಯ ವಿವಾದ ಇತ್ಯರ್ಥ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮೇಷರಾಶಿಯವರಿಗಿರುತ್ತೆ. ಇನ್ನು ಅಕ್ಟೋಬರ್ 31 ನಂತರ ಗುರು ಸಿಂಹರಾಶಿಗೆ ಬರ್ತಾನೆ. ಇದರಿಂದ ಏನಾಗುತ್ತೆ, ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆ, ಪಂಚಮ ಸ್ಥಾನದಲ್ಲಿ ಗುರು ಬರೋಕ್ಕೆ ಗುರು ಸಂಚಾರವನ್ನು ಪ್ರಾರಂಭ ಮಾಡಿದಾಗ ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳು ಸಿಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಕ್ಕಂಥ ಯೋಗ ಸಹ 2026 ಮೇಷರಾಶಿಯವರಿಗಿರುತ್ತೆ. ಇನ್ನು ರಾಹು ಕೇತುಗಳ ಸಂಚಾರದ ಒಂದು ವಿಧಾನವನ್ನು ನೋಡಕ್ಕೆ ಹೋದಾಗ ಅನಿರೀಕ್ಷಿತವಾಗಿ ಹಣ ಬರ್ತಕ್ಕಂಥದ್ದು. ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ಳಿ. ಪ್ರಪ್ರಥಮವಾಗಿ ಈ ವರ್ಷ ಖರ್ಚುಗಳು ಜಾಸ್ತಿ ಆಗುತ್ತೆ. ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಪ್ಯಾಕೇಜ್ ಚೇಂಜ್ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೆಲವರಿಗೆ ಉದ್ಯೋಗದ ಬದಲಾವಣೆಯ ಯೋಗ ಕೂಡ ಇರುತ್ತೆ. ಯಾಕೆಂದರೆ ರಾಹು 11ರಿಂದ 10ಕ್ಕೆ ಬರ್ತಾನೆ. 10ಕ್ಕೆ ಬಂದಾಗ ಕರ್ಮಸ್ಥಾನದಲ್ಲಿರ್ತಕ್ಕಂಥ ರಾಹುವನ್ನು ನೋಡಕ್ಕೆ ಹೋದಾಗ ನಿಮ್ಗೆ ಯಾರಾದರೂ ಸ್ವಲ್ಪ ರಿವರ್ಸಾಗಿ ಮಾತಾಡ್ಬಿಟ್ರೆ ಬೇಡ, ನನಗೆ ಉದ್ಯೋಗನ ಬೇಡ ಅಂತಕ್ಕಂಥ ಭಾವನೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೂ ಸಹ ಈ ವರ್ಷ ಮೇಷರಾಶಿಯವರಿಗೆ ಆನ್ಲೈನ್ ಬಿಸ್ನೆಸ್ ಅವರು ಇರ್ಬೋದು, ನೆಟ್ವರ್ಕಿಂಗ್ ಇರ್ಬೋದು, ಟೆಕ್ನಿಕಲ್ ಲೈನಲ್ಲಿ ಇರ್ತಕ್ಕಂಥವರು, ಸೈಂಟಿಸ್ಟ್ಸ್ ಆಗ್ಬೋದು, ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಫಲಗಳಿರ್ತಕ್ಕಂತಹ ವರ್ಷ ಸಹ ಈ ಒಂದು ಮೇಷರಾಶಿಯವರಿಗಾಗಿರುತ್ತೆ. ಮಕ್ಕಳ ವಿಚಾರದಲ್ಲೂ ಕೂಡ ಬಹಳಷ್ಟು ಪ್ರಗತಿ ಕಾಣ್ತಕ್ಕಂಥದ್ದು. ವಿವಾಹ ಯೋಗ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗಾಗಲೇ ವಿವಾಹದ ಕಂಟಕಗಳು ಎದುರು ನೋಡ್ತಾ ಇರ್ತಕ್ಕಂಥವ್ರಿಗೆ ಈಗಾಗಲೇ ಡೈವರ್ಸ್ವರೆಗೂ ಹೋಗಿರುತ್ತೆ. ಇಂತಹವ್ರಿಗೂ ಸಹ ಎಲ್ಲೋ ಒಂದು ಕಡೆ ಒಳ್ಳೆಯ ನಿಮಗೆ ಒಂದು ವಿಧಿವಿಧಾನ, ಅದಕ್ಕೆ ಇದು ನಿಮಗೆ ಒಂದು ವಿಧಾನ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆಯೇ ಮಂಗಳನ ಪ್ರಭಾವ ಮೇಷರಾಶಿಯವರ ಮೇಲೆ ಈ ವರ್ಷ ಬಹಳಷ್ಟು ಮಟ್ಟಿಗೆ ಹೆಚ್ಚು ಇರ್ತಕ್ಕಂಥದ್ದಾಗಿರುತ್ತೆ. ಹಾಗೆ ಸಾಡೆ ಸಾತಿ ಇದೆ ಅಂತ ಹೇಳಿ ಕೈ ಕೊಟ್ಕೊಂಡು ಕುಳಿತುಕೋಬೇಕಾಗಿಲ್ಲ. ಮೇಷರಾಶಿಯವರಿಗೆ ಎಷ್ಟು ಕಷ್ಟಪಡ್ತೀರಾ, ಎಷ್ಟು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅಷ್ಟು ಫಲಗಳನ್ನು ಮೇಷರಾಶಿಯವರಿಗೆ 2026ರಲ್ಲಿ ಸಿಗ್ತಕ್ಕಂಥ ಯೋಗ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ 11ರ ರಾಹು, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು, ಕೆಲಸ ಕಾರ್ಯಗಳ ಜಯ ಆಗ್ತಕ್ಕಂಥದ್ದು, ಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಸ್ವಲ್ಪ ನಿದ್ರಾ ಭಂಗ ಆಗ್ತಕ್ಕಂಥ ಸಾಧ್ಯತೆ. ಅಂತಹ ಸಮಯದಲ್ಲಿ ಒಂದು ಸ್ವಲ್ಪ ಜಪಗಳು ತಪಗಳು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು 10ರ ಮಂಗಳ ಗ್ರಹ 10ನೇ ಮನೆಗೆ ಬರೋಕ್ಕೆ ಪ್ರಾರಂಭ ಮಾಡಿದಂತಹ ಸಂದರ್ಭ ಈ ವರ್ಷದಲ್ಲಿ ಉದ್ಯೋಗದ ವಿಚಾರದಲ್ಲಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ನಿಮಗೆ ನಾಯಕತ್ವದ ಯೋಗ ಇರತಕ್ಕಂಥದ್ದು, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕೆಲವು ಸ್ವಂತ ಉದ್ಯಮದಾರರಿಗೆ ಬಹಳಷ್ಟು ಶುಭ ಇರತಕ್ಕಂಥ ವರ್ಷ ಸಹ ಮೇಷರಾಶಿಯವರಿಗಾಗಿರುತ್ತೆ. ವ್ಯಾಪಾರದಲ್ಲಿ ಶುಭ ಆಗ್ತಕ್ಕಂಥದ್ದು, ಕಲಾವಿದರಿಗೆ ಒಳ್ಳೆಯದಾಗುತ್ತೆ. ಅರ್ಧಂಬರ್ಧ ಕೆಲಸಗಳು ಪರಿಪೂರ್ಣ ಆಗ್ತಕ್ಕಂಥದ್ದು. ಆಸ್ತಿಯ ವಿಚಾರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡೋದೇ ಒಂದು ಆಸ್ತಿ, ಆದರೆ ನಿಮಗೆ ಕಡೆಗೆ ಮನೆ ಕಟ್ಕೋಬೇಕು ಅಂತ ಒಂದು ಕಡೆ ಅಂದ್ಕೊಂಡ್ರೆ ಇನ್ನೊಂದು ಕಡೆ ಕಟ್ಟೋ ಯೋಗ, ಅಂದರೆ ಇಲ್ಲೊಂದು ಕಡೆ ಆಶ್ಚರ್ಯಕರವಾದ ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಬಹಳಷ್ಟು ಹೊಸ ನ್ಯೂನತೆಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೆ. ಹಾಗೆಯೇ ಈ ಒಂದು ಏನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು, ಹಾಗೆ MNC ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆಲ್ಲ ಬಹಳಷ್ಟು ಶುಭದ ಫಲಗಳು ಕೂಡ ಈ ವರ್ಷ ಇರುತ್ತೆ. ತಂತ್ರಜ್ಞಾನ, ನೆಟ್ವರ್ಕಿಂಗು, ಆನ್ಲೈನ್ ಬಿಸ್ನೆಸ್ಸು, ಇಂಥವ್ರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಇರುತ್ತೆ. ಆದರೆ ಬೇಗ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ, ಆತುರದ ನಿರ್ಧಾರಗಳು ಬೇಡ. ಶನಿ 12ರಲ್ಲಿದ್ದಾನೆ. ತಾಳ್ಮೆ ಇರಲಿ, ಸಹನೆ ಇರಲಿ. ಈ ವರ್ಷ ನಿಮಗೆ ಅದೃಷ್ಟಗಳು ಕೂಡ ಬಹಳಷ್ಟು ಜಾಸ್ತಿ ಇರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ವರ್ಷ ಅಂತ ಹೇಳಿದ್ರೆ ಮೇಷರಾಶಿಯವರಿಗೆ ಈ 2026 ಕೂಡ ಆಗಿರುತ್ತೆ. ಹೆಸರಿಗೆ ನಾವು ಪರಾಭವನಾಮ ಸಂವತ್ಸರ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಭಯದ ವಾತಾವರಣ, ಒಂದು ಶ್ರದ್ಧಾಭಕ್ತಿ ಇದ್ದಾಗ ಆ ವ್ಯಕ್ತಿ ಸಾಕಷ್ಟು ಸಾಧನೆಗಳನ್ನು ಕೂಡ ಮಾಡಬಹುದು. ಹಾಗೆ ಹೊಸ ಸಂಸ್ಥೆ ಸ್ಥಾಪನೆ ಮಾಡ್ಕೊಳ್ಳೋಕ್ಕೂ ಸಹ ಪ್ರಯತ್ನ ಪಡ್ತೀರಾ. ಹಾಗೆ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಈ ವರ್ಷದಲ್ಲಿ ಜೀವನೋಪಾಯಕ್ಕೆ ಅನುಕೂಲ ಆಗ್ತಕ್ಕಂತಹ ಮಾರ್ಗಗಳು ಈ ವರ್ಷ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಆದರೆ ಅಣ್ಣ ತಮ್ಮಂದಿರೋ, ಅಕ್ಕ ತಂಗಿಯರೋ, ಬಂಧುಗಳ ಒಂದು ಅಗಲಿಕೆ ಅಥವಾ ಅವರ ನೋವಿನ ಸಂಕಟಗಳನ್ನು ಕೂಡ ಈ ವರ್ಷದಲ್ಲಿ ಎದುರಿಸಬೇಕಾಗಿರುತ್ತೆ. ಅಮಾವಾಸ್ಯೆ ಹುಣ್ಣಿಮೆಯ ಕಾಲಗಳಲ್ಲಿ ಹೆಚ್ಚು ಪ್ರಯಾಣಗಳು ಕೂಡ ಅಷ್ಟು ಸಮಂಜಸ ಕೂಡ ಈ ರಾಶಿಯವರಿಗೆ ಒಳ್ಳೆಯದು ಕೂಡ ಅಲ್ಲ. ಇನ್ನು ಶನಿ ಸಂಚಾರದವನ್ನು ನೋಡೋಕೆ ಹೋದಾಗ ಇದು 2026ರಲ್ಲಿ ಗುರುವಿನ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಒಂದಷ್ಟು ಬ್ರೇಕ್ಗಳಿರುತ್ತೆ ನಿಮಗೆ. ಆ ಬ್ರೇಕ್ಗಳನ್ನು ಉಲ್ಲಂಘನೆ ಮಾಡಿ ಹೋಗಿದ್ದೆ ಆದರೆ ಸ್ವಲ್ಪ ಟೆನ್ಷನ್ನು ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ವೃತ್ತಿಗೆ ಯಾವುದೂ ತೊಂದರೆ ಮೇಷರಾಶಿಯವರಿಗೆ ಬರೋದಿಲ್ಲ. ಮಾನಸಿಕವಾಗಿ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗೆ ಈ ರಾಶಿಯವರು ಮಹಿಳೆಯರ
ಅಥವಾ ಕುಟುಂಬ ವರ್ಗದವರ ಜೊತೆ ತಾಳ್ಮೆ ಸಹನೆಯಿಂದ ಮಾತಾಡಿಕೊಂಡಾಗ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು. ವಾಹನ ಯೋಗ ತುಂಬ ಚೆನ್ನಾಗಿದೆ. ರೈತಾಪಿ ವರ್ಗದವರಿಗೆ ಸಾಕಷ್ಟು ಅದೃಷ್ಟಗಳು ಕೂಡ ಕೂಡಿ ಬರ್ತಕ್ಕಂಥ ವರ್ಷ ಸಹ ಈ ವರ್ಷ ಆಗಿರುತ್ತೆ. ಹಾಗೆ ಭೂಮಿಯ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ, ಕಾನೂನು ವಿಚಾರಗಳಲ್ಲಿ ಒಳ್ಳೆಯದಾಗುತ್ತೆ, ಪೊಲೀಸ್ ಇಲಾಖೆಯಲ್ಲಿ ಹಾಗೆ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಔಷಧಿ ವ್ಯಾಪಾರಿಗಳಿಗೆ, ರಸಗೊಬ್ಬರ ವ್ಯಾಪಾರಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ವರ್ಷ ಸಹ ಇದಾಗಿರುತ್ತೆ. ಹಾಗೆ ಹೊಸದಾಗಿ ರಾಜಕೀಯ ಪ್ರವೇಶ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಎಲ್ಲೋ ಒಂದು ಕಡೆ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥವ್ರಿಗೂ ಸಹ ಬಹಳಷ್ಟು ಶುಭ ಫಲಗಳು ಕೂಡ ಇರತಕ್ಕಂಥ ವರ್ಷ ಮೇಷರಾಶಿಯವರಿಗೆ ಇರುತ್ತೆ. ಬಹುಮಟ್ಟಿಗೆ ನೋಡೋಕ್ಕೆ ಹೋದಾಗ ಮೇಷರಾಶಿಯವರಿಗೆ 2026 ಸಾಡೆ ಸಾತಿ ಇದ್ದರೂ ಸಹ ತುಂಬ ಒಳ್ಳೆಯದಾಗುತ್ತೆ. ಆದರೆ ಪರಿಹಾರಗಳೇನು ಮಾಡ್ಕೋಬೇಕು ಈ ವರ್ಷ, ಏನು ಪರಿಹಾರಗಳು? ಸ್ವಲ್ಪ ಶನಿ ಪ್ರೀತಿಗಾಗಿ ಒಂದು ಸ್ವಲ್ಪ ಶನಿ ಶಾಂತಿ ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹನುಮಾನ್ ಚಾಲೀಸ, ಹನುಮಾನ್ ಮಂತ್ರವನ್ನು ಹೇಳ್ಕೊಳ್ಳಿ. ಪ್ರತಿ ಶನಿವಾರವೂ ಸಹ ಹನುಮಾನ್ ಚಾಲೀಸವನ್ನು ಪಠನೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಶಿಸ್ತು ಸಂಯಮಗಳಿಂದ ವರ್ತಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಸಿರು ಮತ್ತು ಬಿಳಿಯ ಬಣ್ಣವನ್ನು ಈ ವರ್ಷದಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ವ ಮತ್ತು ಉತ್ತರದ ದಿಕ್ಕುಗಳು ತುಂಬ ಶುಭವಾಗಿರುತ್ತೆ. 9 ಮತ್ತು 4 ಅದೃಷ್ಟದ ಸಂಖ್ಯೆಗಳು ಕೂಡ ಆಗಿರುತ್ತೆ. ಅನಗತ್ಯ ಕೋಪಗಳು ಬೇಡ. ಹಾಗೆ ದಾನ ಧರ್ಮಗಳನ್ನು ಕೂಡ ರೂಢಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಈ ವರ್ಷ ಪೂರ್ತಿ ಓಂ ಲಕ್ಷ್ಮೀನಾರಸಿಂಹಾಯ ನಮಃ, ಓಂ ಲಕ್ಷ್ಮೀನಾರಸಿಂಹಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ, ಶನಿ ಶಾಂತಿ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ.